ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಅರುಣ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಒಂದು ಹೆಸರನ್ನು ಕೇಳಿದ ತಕ್ಷಣವೇ ತುಂಬ ಜನ ಅಭಿಮಾನಿಗಳಲ್ಲಿ ರೋಮಾಂಚನ ಹುಟ್ಟುವಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ತೂಗುದೀಪ ಶ್ರೀನಿವಾಸ್ ಅವರ ಮಗನಾಗಿ ಲೈಟ್ ಬಾಯ್ ಆಗಿ ಕೆಲಸವನ್ನು ಮಾಡ್ತಾ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಛಾಪುವನ್ನು ಮೂಡಿಸಿ ಮುಂದೆ ಚಿತ್ರರಂಗದಲ್ಲಿ ಡಿ ಬಾಸ್ ಅನ್ನೋ ಹೆಸರನ್ನು ಗಳಿಸಿದಂಥ ವ್ಯಕ್ತಿ. ಅದ್ಯಾಕೋ ಗೊತ್ತಿಲ್ಲ, ದರ್ಶನ್ ಅವರ ಹೆಸರಿನಲ್ಲೇ ಕಾಂಟ್ರವರ್ಸಿ ಅನ್ನೋದು ಸೇರ್ಕೊಂಡ್ಬಿಡುತ್ತೇನೋ ಅನಿಸುತ್ತೆ. ಯಾಕಂದರೆ ಅವರು ಬೆಳೀತಾನೆ ತುಂಬಾ ಸಮಸ್ಯೆಗಳು ಅವ್ರನ್ನ ಕಾಡ್ತಾ ಹೋದವು. ನಿಜವಾಗ್ಲೂ 2011ರಲ್ಲಿ ಸಾರಥಿ ರಿಲೀಸ್ ಆಗೋ ಟೈಮ್ನಲ್ಲಿ ಕೂಡ ಆಗಿದ್ದಾಗಿರ್ಬೋದು, ಕೆಲವೊಂದಿಷ್ಟು ವ್ಯಕ್ತಿಗಳ ಜೊತೆ ಜಗಳ ಆಗಿದ್ದಾಗಿರ್ಬೋದು, ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಅವರನ್ನು ಕಾಡಿದವೆ. ಇದೀಗ ರೇಣುಕಾ ಸ್ವಾಮಿಯ ಕೇಸ್ ಕೂಡ ಹಾಗೆ ಕಾಡ್ತಾ ಇದೆ ಕಣ್ರಿ. ನಿಜವಾಗ್ಲೂ ಮೊನ್ನೆ ತಾನೇ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿ ಆಗಿರಬೇಕು ಅನ್ನೋ ಹಾಡು ಕೂಡ ರಿಲೀಸ್ ಆಗಬೇಕಾಗಿತ್ತು ಆಗಸ್ಟ್ 15ಕ್ಕೆ. ಆದರೆ ದರ್ಶನ್ ಅವರು 14ನೇ ತಾರೀಕೆ ಜೈಲಿಗೆ ಹೋಗೋದ್ರಿಂದ ಹಾಡನ್ನು ಮುಂದೂಡಲಾಗಿತ್ತು. ಆದರೆ ಈಗ ಅದೇ ಹಾಡನ್ನು ರಿಲೀಸ್ ಮಾಡಿದರೆ ತುಂಬಾ ವೀಕ್ಷಣೆ ಪಡೆದು ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಹೊಂದ್ತಾ ಇದೆ. ವಿಷಯ ಏನಂದರೆ, ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ದರ್ಶನ್ ಅವರ ಗೆಳತಿಯಾದಂತಹ ಪವಿತ್ರ ಗೌಡ ಅವ್ರಿಗೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಅಶ್ಲೀಲವಾದಂಥ ಮೆಸೇಜನ್ನು ಕಳಿಸಿರ್ತಾರೆ. ಅದು ದರ್ಶನ್ ಅವ್ರಿಗೆ ಅವರ ಸಹಚರರಿಂದ ಗೊತ್ತಾಗುತ್ತೆ. ದರ್ಶನ್ ಅವರು ತಕ್ಷಣವೇ ಚಿತ್ರದುರ್ಗದಲ್ಲಿರುವ ಅವರ ಅಭಿಮಾನಿ ಸಂಘದ ಒಬ್ಬ ವ್ಯಕ್ತಿಗೆ ಈ ವಿಷಯವನ್ನು ತಿಳಿಸಿ ಆ ವ್ಯಕ್ತಿಯನ್ನು ಕರ್ಕೊಂಡು ಬಾ ಬೆಂಗಳೂರಿಗೆ ಅಂತ ಹೇಳ್ತಾರೆ. ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಡಲ್ಲಿರೋಲ್ಲಿ ದರ್ಶನ್ ಅವರು ಹಾಗೂ ಸಹಚರರು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅದರಿಂದ ಅವನು ಸತ್ತೋಗಿದ್ದಾನೆ ಎಂಬ ವದಂತಿ ಕೂಡಗಳು ಬಂತು. ಈ ಕುರಿತು ಇವಾಗ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ದರ್ಶನ್ ಅವರ ಅಭಿಮಾನಿಗಳಲ್ಲಿ ಮೂಡ್ತಾ ಇರೋ ಪ್ರಶ್ನೆ, ನಮ್ಮ ಬಾಸ್ ಆ ಥರ ಅಲ್ಲ, ಆ ಥರ ಯಾವಾಗಲೂ ಕೂಡ ನಮ್ಮ ಬಾಸ್ ನಡ್ಕೊಂಡಿಲ್ಲ. ಕಷ್ಟ ಅಂತ ಬಂದವ್ರಿಗೆ ಸಹಾಯ ಮಾಡಿದ್ದಾರೆ, ನೋವು ಅಂತ ಬಂದವ್ರಿಗೆ ದಾನ ಮಾಡಿದ್ದಾರೆ. ಎಲ್ಲದರಲ್ಲೂ ನಿಂತಿರೋ ನಮ್ಮ ಬಾಸ್ ಈ ಥರ ಮಾಡಲ್ಲ ಅನ್ನೋದು ದರ್ಶನ್ ಅಭಿಮಾನಿಗಳ ವಾದವಾಗಿದೆ. ಇದರೆಲ್ಲರ ನಡುವೆ ದರ್ಶನ್ ಅವರು ಅವರ ಅಭಿಮಾನಿಗಳಿಗೆ ತಿಳಿಸೋದಿಷ್ಟೇ, ಡೆವಿಲ್ ಚಿತ್ರವನ್ನು ಕೂಡ ನೋಡಿ ಬೆಳೆಸಿ, ಆದರೆ ಈ ವದಂತಿಗಳೇನು ಕೇಳಿ ಬರ್ತಾ ಇದ್ದಾವೆ ಇವೆಲ್ಲಕ್ಕೂ ಕೂಡ ಅಂತ್ಯ ಇದೆ. ಇದರ ಜೊತೆಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ದರ್ಶನ್ ಅವರ ಪರವಾಗಿ ನಿಂತು ಅವರನ್ನು ಈ ಕೇಸ್ನಿಂದ ಹೊರಗಡೆ ತರಬೇಕು ಅನ್ನೋ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರ ಅಭಿಮಾನಿಗಳಿಗೆ ಒಂದೇ ಬೇಕಾಗಿರೋದು, ದರ್ಶನ್ ಅವರು ಆರಾಮಾಗಿರಬೇಕು, ಹಾಗೆ ಮುಂದೆ ಬರಬೇಕು, ಮುಂದೆ ಬೆಳಿಬೇಕು ಅನ್ನೋದು. ಇದು